ಫಸ್ಟ್ ಪೀರಿಯಡ್ ಹೋಗೋಕ್ಕಾಗ್ತಿಲ್ಲ. ಬಂಕ್ ಅಲ್ಲ, ಹೋಗಿಲ್ವಲ್ಲ, ಬೇಕಂತ ಲೇಟ್ ಬರ್ತಿದ್ದೀವಿ. ಸೊ ವಿ ಕುಡಂಟ್ ಗೋ ಪಾಸ್ಟ್. ಓಕೆ, ಹೋಗೋಕ್ಕಾಗಿಲ್ಲ ಬಿಕಾಸ್ ಲೇಟಾಗಿ ಮನೆ ಬಿಟ್ಟು ಅಥವಾ ಟ್ರಾಫಿಕ್. ಬೇಗ ಮನೆ ಬಿಟ್ಟರೆ ಟ್ರಾಫಿಕ್ ಇರುತ್ತೆ, ಲೇಟಾಗಿ ಮನೆ ಬಿಟ್ಟರೆ ಇನ್ನೂ ಟ್ರಾಫಿಕ್ ಇರುತ್ತೆ. ಅಷ್ಟೇ. ಸೊ ಇವತ್ತೂ ಲೇಟ್ ಹೋದರೆ, ಇವಾಗ 8:50 ನಮ್ಮ ಕಾಲೇಜಲ್ಲಿ ಒಳಗಿರ್ಬೇಕಾಯ್ತಾ. ನಾವು 8:55 ಹೋದ್ರೂ ಥಿಯೇಟರ್ ಹೋಗೋಕ್ಕಾಗಲ್ಲ. 8:51 ಹೋದ್ರೂ ಲೇಟ್. ಸೊ 1 hour ಬಂದು ಗ್ರೌಂಡಲ್ಲಿ ಕೂತ್ಕೊಂಡಿರ್ಬೇಕು. ಇವತ್ತು ಏನು ಐಡಿಯಾ ಮಾಡಿರ್ತೀವಿ ಅಂದರೆ, 1 hour ಹೋಗಲು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆ 1 hourನ ಎಕ್ಸ್ಪ್ಲೋರ್ ಮಾಡಬೇಕಂತ ವಿ ಹ್ಯಾಡ್ ಬೀನ್ ಟು ನಮ್ಮ ಕಾಲೇಜ್ ಹತ್ರನೇ. ಇನ್ನು ಒಂದು ನೆಕ್ಸ್ಟ್ ಸ್ಟಾಪು ಒಂದು ಟೆಂಪಲ್ ಇದೆ ಅಂತ ಐ ಹರ್ಡ್, ರಾಘವೇಂದ್ರ ಸ್ವಾಮಿ ಟೆಂಪಲ್. ಸೊ ವಿ ಹ್ಯಾಡ್ ಅದಕ್ಕೆ ಎಕ್ಸ್ಪ್ಲೋರ್ ದೇರ್ ಹೋಗ್ತಿದ್ದೀವಿ. ಎಲ್ಲಿದೆ ಏನೋ ಗೊತ್ತಿಲ್ಲ, ಬಟ್ ದೆನ್ ಹೋಗ್ತಾ ಇದೀವಿ ಅಷ್ಟೇ. ಹೋಗ್ತಾನೇ ಇದ್ದೀವಿ. ಇದು ಮೀನ್ 1 kilometer ಅಂದರೆ ಹತ್ತತ್ರ ಇನ್ನೂ ಸಿಕ್ಕಿಲ್ಲ. ನೋಡುವ ಹೆಂಗಿರ್ತೀವಿ ಡೇ ಅಂತ. ಕಾಲೇಜ್ ಫಸ್ಟ್ ಪೀರಿಯಡ್ ಆದಮೇಲೆ ಹೋಗ್ತೀವಿ. ಇದೇನಾ? ಇದೇ ಇರ್ಬೋದು. ಓಕೆ, ವಿ ಗಾಟ್ ಇಟ್. Okay, so finally we found the temple and ಹೋಗ್ಬಿಟ್ಟು ವಾಪಸ್ ಹೋಗ್ತಿದ್ವಿ. ಹೋಗೋಷ್ಟೊಳಗಡೆ ಲೇಟ್ ಆಗುತ್ತೆ. We just had half an hour time, half an hour to 40 minutes. So ದೇವಸ್ಥಾನಕ್ಕೆ ಹೋಗಿ ವಾಪಸ್ ಹೋಗ್ತಿದ್ದೀವಿ. ಆ್ಯಂಡ್ ನಾಳೆ ಕಾಲೇಜಲ್ಲ. ಓಕೆ, ಸೊ ಮಂಡೆಯಿಂದ ಅಟ್ಲೀಸ್ಟ್ ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡಬೇಕು. ಬಿಸಿಲು ಜಾಸ್ತಿ. ಮೊದಲೇ ನಾನು ತುಂಬ ಬೆಳ್ಳಗಿದ್ದೀನಿ, ಅದ್ರಲ್ಲಿ ಏನೂ ಕಾಣಿಸ್ತಿಲ್ಲ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸೊ ಮಂಡೆಯಿಂದ ಬೇಗ ಬರ್ತೀವಿ. ಫಸ್ಟ್ ಪೀರಿಯಡ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಮಾಡಲ್ಲ, ಇಲ್ಲ ಪಕ್ಕ ವಿ ಹ್ಯಾವ್ ಟು ಅಟೆಂಡ್. ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಎಕ್ಸಾಮ್ ಕೊಡಲ್ಲ. ನಮ್ಮ ಕಾಲೇಜ್ ಆಲ್ರೆಡಿ ಸ್ಟ್ರಿಕ್ಟ್. ಇಟ್ಸ್ ಬೆಟರ್ ಟು ಅಟೆಂಡ್ ದ ಫಸ್ಟ್ ಕ್ಲಾಸ್ ವಿತೌಟ್ ಮಿಸ್ಸಿಂಗ್. ಅದೇ ನಾವು ಬೇಕಂತ ಮಿಸ್ ಮಾಡಲ್ಲ ಆಯಿತಾ. ಬೇಕು ಅಂತ ಮಾಡೋದಲ್ಲ, ದಾರಿ ತಪ್ಪೇ ಮಾಡಿ. ಸೊ ದ್ಯಾಟ್ಸ್ ಹೌ ಲೇಟ್ ಆಗುತ್ತೆ. ಇಟ್ಸ್ ಓಕೆ, ವಿ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಇಷ್ಟೇ, ಕಾಲೇಜ್ಗೆ ಹೋಗಿ ಫಸ್ಟ್ ಪೀರಿಯಡ್ ಅಷ್ಟೇ. ಆ್ಯಂಡ್ ಕನ್ಸಿಸ್ಟೆನ್ಸಿ ಅನ್ನೋದು ಸೀನು ನನಗಿಲ್ಲ ಅಂತ ನಂಗೆ ಗೊತ್ತು. ಏನು ಎವ್ರಿ ಡೇ ವ್ಲಾಗ್ ಆರ್ ರೀಲ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಡ್ಯೂ ಟು ಮೆನಿ ವರ್ಕ್ಸ್. ಇನ್ನೊಂದು ಮನ್ಗದೆ ಅವ್ರಿಗೆ ಬರ್ತಾರೆ. ಸೊ ಅಷ್ಟೇ, ಕಾಲೇಜ್ಗೆ ಹೋಗಿ ಸೆಕೆಂಡ್ ಪೀರಿಯಡ್ನ ಅಟೆಂಡ್ ಮಾಡ್ತೀವಿ ಅಷ್ಟೇ. ನಮ್ಮ ಕಾಲೇಜ್ನ ತೋರಿಸ್ತೀನಿ ಇವತ್ತಾಯ್ತಾ. ಆ್ಯಂಡ್ ಇವತ್ತು ನನ್ನ ಕಂಪ್ಲೀಟ್ ಡೇನ ನಾನು ಅಪ್ಲೋಡ್ ಮಾಡ್ತೀನಿ ಆಲ್ಸೋ ಇನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಇಂಥ ಫ್ರೆಂಡ್ಸ್ ಇದ್ದರೆ ಹಿಂಗೆ ಉದ್ದಾರ ಆಗೋಕ್ಕಾಗುತ್ತೆ. ಬೆಸ್ಟ್ ಫ್ರೆಂಡ್. ಓಕೆ, ಹಾಯ್ ಅಂಕಲ್. ಕಾಲೇಜ್ ಒಳಗೆ ಬಂದು ಓಕೆ, ಇನ್ನೊಬ್ರ ಹತ್ರ ಹಾಯ್ ಮಾಡಿಸ್ತೀನಿ. ಹಾಂ ಅಂಕಲ್. ವಿಡಿಯೋ ಬನಾ ದಿಯಾ. ಹಲೋ. ಇವಳು ಅಸಹ್ಯವಾಗಿ ಏನೋ ಹಿಡಿಬೇಕು. ಇಲ್ಲ.
ಹಲೋ ಗಾಯ್ಸ್, ಇವಾಗ ಸ್ಪೋರ್ಟ್ಸ್ ಪೀರಿಯಡ್ ನಮಗೆ ತನಿಷ್ಕನ್ ರೇಕ್ಸನ ಅಂತ ಬಂದಿದ್ದೀವಿ ಇಲ್ಲಿ. ಅದ್ರ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ತನಿಷ್ಕ ಮಾತೆತ್ತಿದ್ರೆ ಅಂತಾರೆ, ಡಾಬರ್ ಬೆಂತಾರ ಗೋ ಗೋ ಅನ್ನುತ್ತೆ. ಈ ಕುಲಿ ನೋಡಿದ್ರೆ ಮಾತೆತ್ತಿದ್ರೆ ಹೊಡಿತಾರೆ. ಸೊ ಇವತ್ತಿನ ಕ್ಲಾಸಸ್ ಇದು ಗೋಯಿಂಗ್ ಹೋಮ್ ಅಷ್ಟೇ. ಕಂಪ್ಲೀಟ್ ಡೇಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಹಂಗೆ ಲೈಕ್ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಅಥವಾ ವೀಡಿಯೋ ಮಾಡ್ಕೋಬೇಕು ಅನ್ಕೋತೀನಿ, ಬಟ್ ಅಷ್ಟೇ. ಐ ನೋ ಐ ಲುಕ್ ವೆರಿ ಟಯರ್ಡ್, ಬಟ್ ಟ್ರಾವೆಲ್ ಮಾಡಿ ಐ ಶುಡ್ ಟ್ರಾವೆಲ್ 17 ಕಿಲೋಮೀಟರ್ಸ್ ಮನೆಯಿಂದ ಕಾಲೇಜ್ಗೆ, 17 ಕಿಲೋಮೀಟರ್ಸ್ ಕಾಲೇಜಿಂದ ಮನೆಗೆ. ಇಮ್ಯಾಜಿನ್ ಎಷ್ಟು ಸ್ಟ್ರೆಸ್ಫುಲ್ ಆಗಿರುತ್ತೆ. ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಕಾಲೇಜ್ ಬಿಟ್ವಿ. ಆಲ್ಮೋಸ್ಟ್ ಎಷ್ಟು ಗಂಟೆ? 3:15. ಮನೆಗೆ ಹೋಗೋಷ್ಟು 4:35 ಆಗುತ್ತೆ. ಮನೆಗೆ ಹೋಗಿ ನೋಡ್ತೀನಿ, ನೈಟ್ ಆದರೆ ನೈಟ್ ತನಕ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡುವ. ಬಾಯ್. ಮನೆಗೆ ಬಂದೆ. ಇವತ್ತು 3 o'clockಗೆಲ್ಲ ಅಲ್ಲಿಂದ ಬಿಟ್ಟು. ಯೂಶ್ವಲಿ 4:30 ಆಗ್ತಿತ್ತು. 4:35ಗೆ ನಾನು ಅಲ್ಲಿ ಬಿಡ್ತಿದ್ದೆ ಕಾಲೇಜು. ಬಟ್ ಇವತ್ತು 3 o'clockಗೆಲ್ಲ ಕಾಲೇಜ್ ಬಿಟ್ಟಿದ್ದೀನಿ. ಪ್ರಾಕ್ಟೀಸಿಗೂ ಇರಲಿಲ್ಲ ಇವತ್ತು. ರ್ಯಾಂಪ್ ವಾಕ್ ಮತ್ತು ಪ್ರಾಕ್ಟೀಸ್ಗೂ ಇರಲಿಲ್ಲ. ಸೊ ಆ್ಯಂಡ್ ಐ ಡೋಂಟ್ ನೋ ವೈ, ಬಟ್ ಐ ಫೀಲ್ ಸೋ ಟಯರ್ಡ್ ನೌ ಡೇಸ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ. ಆ್ಯಂಡ್ ನೈಟ್ ಹೊತ್ತು ಲೇಟ್ ಆಗುತ್ತೆ ಮಲ್ಗೋಕ್ಕೆ. ಬೆಳಗ್ಗೆ ಹೊತ್ತು ಎದ್ದೇಳ್ತಾನೆ ಇಲ್ಲ. ಬೆಳಗ್ಗೆ ಹೊತ್ತು ಲೇಟ್ ಆಗೈತಿ. ದಟ್ ಇಸ್ ದ ಒನ್ ಆಫ್ ದ ರೀಸನ್ ನಾನು ಕಾಲೇಜಿಗೆ ಲೇಟಾಗಿ ಹೋಗ್ತಿರೋದಕ್ಕೆ. ಅದಕ್ಕೆ ಕಾಲೇಜ್ ಲೇಟಾಗಿ ಓಕೆ, ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ನಾನು ಕಾಲೇಜಿಗೆ ಲೇಟಾಗಿ ಹೋಗ್ತಿರೋದಕ್ಕೆ. ಸೊ ನಾಳೆ ಸ್ಯಾಟರ್ಡೇ ಕಾಲೇಜ್ ಇರಲ್ಲ ನಮಗೆ. ಸ್ಯಾಟರ್ಡೇಸ್ ಯೂಶ್ವಲಿ ಸ್ಯಾಟರ್ಡೇಸ್ ಬೇರೆ ವರ್ಕ್ಸ್ ಇದೆ ನಾಳೆ. ಆ್ಯಂಡ್ ಮಂಡೇಯಿಂದ ಲೇಟಾಗಿ ಎದ್ದೇಳ್ತಿರೋ ರೀಸನಿಂದ ನಂಗೆ ಮಾರ್ನಿಂಗ್ಸ್ ಭಗವದ್ಗೀತಾ ಸೆಷನ್ಸ್ ಇರುತ್ತೆ. ಭಗವದ್ಗೀತಾ ಕ್ಲಾಸ್ ಇರುತ್ತೆ ಫ್ರಮ್ 5:30 to 6:30. ಲೇಟಾಗಿ ಎದ್ದೇಳ್ತಿರೋದ್ರಿಂದ ಅದನ್ನು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಇಟ್ ಫೀಲ್ ಸೋ ಸ್ಟ್ರೆಸ್ ನೌ ಡೇಸ್. ಏನೋ ಮಾಡ್ತೀನಿ. ಆ್ಯಂಡ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಕಂಟಿನ್ಯೂ ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಸಮ್ಟೈಮ್ಸ್ ಐ ಮೇಕ್ ವ್ಲಾಗ್ ಆಯಿತಾ. ಐ ಮೇಕ್ ವ್ಲಾಗ್ ಬಟ್ ಐ ಫೀಲ್ ಲೇಝಿ. ಎಲ್ಲಿ ಅಂದರೆ ಎಡಿಟ್ ಮಾಡೋಕ್ಕೆ ಕಷ್ಟ ಅಂತ ಐ ಆಮ್ ನಾಟ್ ಪೋಸ್ಟಿಂಗ್ ದ್ಯಾಟ್. ಇಟ್ಸ್ ಬೀನ್ ಸೋ ಸ್ಟ್ರೆಸ್. ನೋಡಿ, ನಿದ್ದೆ ಮಾಡಿದ್ರೆ ಸಾಕು ಅಂತ ಅನಿಸ್ತಿದೆ. ತಿಂದ ತಕ್ಷಣ ಇವಾಗ ಮಲ್ಕೊಬಿಡ್ಬೇಕು. ಇವಾಗ ನಾನು ಲೇಟಾಗಿ ಮಲ್ಗೋದ್ರಿಂದ ಬೆಳಗ್ಗೆ ಹೊತ್ತು ಎದ್ದೇಳೋಕ್ಕಾಗ್ತಿಲ್ಲ. ಐ ಡೋಂಟ್ ನೋ, it's not laziness ಆಯಿತಾ, but then I don't know, but I had a good day. It was good. ಬೆಳಗ್ಗೆ ಟೆಂಪಲಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಆಬ್ವಿಯಸ್ಲಿ ದಟ್ ವಿಲ್ ಬಿ ಗುಡ್. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಮಂಡೇಯಿಂದ ಐ ವಿಲ್ ಡೆಫಿನೆಟ್ಲಿ ಸ್ಯಾಟರ್ಡೇಸ್ ನಾಳೆ ನಾನು ಮನೆಯಲ್ಲೇ ಇರೋದ್ರಿಂದ ಐ ವಿಲ್ even more lazy. I'll be so ಮಾಡೋಕ್ಕಾಗಲ್ಲ. ಮಂಡೇಯಿಂದ I'll give my 100% and make the vlogs. So hope you guys like this video, and so love you guys, keep supporting. and ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. love you guys.